90ರ ದಶಕ ಅಥವಾ 2000ರ ಆರಂಭದ ಕಾಲದಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಬೆಳೆದವರಿಗೆ ಒಂದು ಅದ್ಭುತವಾದಂತ ನೆನಪು ಖಂಡಿತ ಇರುತ್ತೆ. ರಾತ್ರಿ 8 ಗಂಟೆ ಅಥವಾ 8:30 ಆಗ್ತಾ ಇದ್ದ ಹಾಗೆ ಇಡೀ ಕುಟುಂಬ ಟಿವಿ ಮುಂದೆ ಕೂಡ್ತಾ ಇತ್ತು. ಆ ಕಾಲದಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಮೆಗಾ ಸೀರಿಯಲ್ಗಳ ಕ್ರೇಜ್ ಬೇರೆನೇ ಇತ್ತು. ಅದರಲ್ಲೂ ಇವತ್ತು ನಾನು ಮಾತಾಡ್ತಾ ಇರುವಂತಹ ಆ ಒಂದು ಸೀರಿಯಲ್ ಕೇವಲ ಕಣ್ಣೀರು ಹಾಕಿಸುವ ಕಥೆಯಾಗಿರ್ಲಿಲ್ಲ. ಅದೊಂದು ಅದ್ಭುತವಾದಂತಹ ಕೌಟುಂಬಿಕ ಡ್ರಾಮಾ. ಎಸ್, ಇವತ್ತು ನಾನು ಮಾತಾಡ್ತಾ ಇರೋದು ಬೇರೆ ಯಾವ ಸೀರಿಯಲ್ ಬಗ್ಗೆ ಕೂಡ ಅಲ್ಲ, ಅಪ್ರತಿಮವಾದಂತಹ ಜನಪ್ರಿಯತೆ ಗಳಿಸಿದ್ದಂತಹ ಕವಲುದಾರಿ ಧಾರಾವಾಹಿಯ ಬಗ್ಗೆ. ಹಿಂದಿ ಕಿರುತೆರೆಯಲ್ಲಿ ಸಂಚಲನ ಮೂಡಿಸಿದ್ದ ಏಕ್ತಾ ಕಪೂರ್ ಅವರ ಬಾಲಾಜಿ ಟೆಲಿಫಿಲ್ಮ್ ಸಂಸ್ಥೆ ದಕ್ಷಿಣ ಭಾರತದ ಕಡೆ ಮುಖ ಮಾಡಿದಾಗ ಕನ್ನಡದಲ್ಲಿ ಮೂಡಿಬಂದ ಅತ್ಯಂತ ಯಶಸ್ವಿ ಧಾರಾವಾಹಿಗಳಲ್ಲಿ ಕವಲುದಾರಿ ಪ್ರಮುಖವಾದದ್ದು. ಅದ್ದೂರಿ ಸೆಟ್ಗಳು, ಶ್ರೀಮಂತ ಕುಟುಂಬದ ವಾತಾವರಣ, ಉನ್ನತ ಮಟ್ಟದ ಮೇಕಿಂಗ್ ಕ್ವಾಲಿಟಿ ಮತ್ತು ಪ್ರತಿಯೊಂದು ಎಪಿಸೋಡ್ನ ಕೊನೆಯಲ್ಲಿ ಬರ್ತಾ ಇದ್ದ ಹೈ ವೋಲ್ಟೇಜ್ ಟ್ವಿಸ್ಟ್ಗಳು ಈ ಸೀರಿಯಲ್ನ ಸಿಗ್ನೇಚರ್ ಸ್ಟೈಲ್ ಆಗಿದ್ವು. ಬಾಲಾಜಿ ಟೆಲಿಫಿಲ್ಮ್ಸ್ನ ಇತರ ಸೀರಿಯಲ್ಗಳಾದ ಕಾವ್ಯಾಂಜಲಿ, ಕಾದಂಬರಿ ಜೊತೆಗೆ ಕವಲುದಾರಿ ಕೂಡ ಟಿಆರ್ಪಿ ರೇಟಿಂಗ್ನಲ್ಲಿ ಧೂಳೆಬ್ಬಿಸಿತ್ತು. ಈ ಧಾರಾವಾಹಿಯ ಜೀವಾಳವೇ ಅದರ ಕತೆ ಮತ್ತು ಪಾತ್ರಗಳು. ಜೀವನದ ಕವಲುದಾರಿಯಲ್ಲಿ ನಿಂತಹ ಸಂದರ್ಭದಲ್ಲಿ ಮನುಷ್ಯ ತೆಗೆದುಕೊಳ್ಳುವ ನಿರ್ಧಾರಗಳು, ಸಂಬಂಧಗಳ ಏಳುಬೀಳುಗಳನ್ನ ಈ ಸೀರಿಯಲ್ ತುಂಬಾ ನೈಜವಾಗಿ ಮತ್ತು ಎಮೋಷನಲ್ ಆಗಿ ತೋರಿಸ್ತಾ ಇತ್ತು. ಪ್ರತಿದಿನ ರಾತ್ರಿ 10ರಿಂದ 10:30ರವರೆಗೆ ಪ್ರಸಾರವಾಗ್ತಾ ಇದ್ದ ಈ ಸೀರಿಯಲ್ ತನ್ನದೇ ಆದಂತಹ ಪ್ರೇಕ್ಷಕ ಬಳಗವನ್ನ ಹೊಂದಿತ್ತು. ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಕೊಡಗಿನ ಕುವರಿ ನಯನ ಕಾವೇರಪ್ಪ ಅವರು ತಮ್ಮ ಅದ್ಭುತ ನಟನೆಯಿಂದ ಇಡೀ ಕರ್ನಾಟಕದ ಮನೆ ಮಾತಾಗಿದ್ರು. ಅವರ ಸೌಮ್ಯ ಸ್ವಭಾವ, ಎಮೋಷನಲ್ ಸೀನ್ಗಳಲ್ಲಿ ಅಭಿನಯ ಪ್ರೇಕ್ಷಕರ ಕಣ್ಣಲ್ಲಿ ನೀರ್ ತರಿಸ್ತಾ ಇತ್ತು. ನಾಯಕನಾಗಿ ಕಾಣಿಸಿಕೊಂಡಂತಹ ಸಂಜಯ್ ಹಾಗೂ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಹಿರಿಯ ನಟ ನಟಿಯರ ಪರ್ಫಾರ್ಮೆನ್ಸ್ ಸೀರಿಯಲ್ಗೆ ದೊಡ್ಡ ಶಕ್ತಿಯಾಗಿತ್ತು. ವಿಶೇಷವಾಗಿ ಇದರಲ್ಲಿನ ಖಳನಾಯಕಿ ಪಾತ್ರಗಳು ಮತ್ತು ಸದಾ ಕುತೂಹಲ ಕೆರಳಿಸ್ತಾ ಇದ್ದಂತಹ ಫ್ಯಾಮಿಲಿ ಪಾಲಿಟಿಕ್ಸ್ ಪ್ರೇಕ್ಷಕರನ್ನ ಟಿವಿ ಪರದೆಗೆ ಅಂಟಿಕೊಳ್ಳುವಂತೆ ಮಾಡಿದ್ವು. ಕವಲುದಾರಿ ಅಂತ ಶುರು ಆಗ್ತಾ ಇದ್ದ ಆ ಟೈಟಲ್ ಸಾಂಗ್ ನಿಮ್ಗೆ ನೆನಪಿದ್ಯಾ? ಇವತ್ತಿಗೂ ಎಲ್ಲಾದ್ರೂ ಕವಲುದಾರಿ ಸೀರಿಯಲ್ನ ಸಾಂಗ್ ಕೇಳಿದ್ರೆ 90s ಕಿಡ್ಸ್ಗಳ ಕಿವಿ ನೆಟ್ಟಗಾಗತ್ತೆ. ಬಾಲಾಜಿ ಟೆಲಿಫಿಲ್ಮ್ ಸೀರಿಯಲ್ಗಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅವುಗಳ ಶೀರ್ಷಿಕೆ ಗೀತೆಗಳು. ಕವಲುದಾರಿ ಸೀರಿಯಲ್ನ ಹಾಡು ಎಷ್ಟು ಅರ್ಥಪೂರ್ಣವಾಗಿತ್ತು ಅಂದ್ರೆ ಇಂದಿಗೂ ಯೂಟ್ಯೂಬ್ನಲ್ಲಿ ಆ ಹಾಡನ್ನ ಹುಡುಕಿ ಕೇಳುವ ಸಾವಿರಾರು ಅಭಿಮಾನಿಗಳಿದ್ದಾರೆ. ಆ ಮ್ಯೂಸಿಕ್ ಕೇಳಿದ ತಕ್ಷಣವೇ ನಮ್ಮ ಬಾಲ್ಯದ ದಿನಗಳು ಕಣ್ಣ ಮುಂದೆ ಬಂದ್ಬಿಡುತ್ತೆ. ಇವತ್ತಿನ ಕಾಲದಲ್ಲಿ ನೂರಾರು ಚಾನೆಲ್ಗಳು, OTT ಪ್ಲಾಟ್ಫಾರ್ಮ್ಗಳು ಇರಬಹುದು. ಆದ್ರೆ ಅಂದಿನ ದಿನಗಳಲ್ಲಿ ಇದ್ದ ಆ ಕಾಯುವಿಕೆ, ಆ ಕ್ರೇಜ್ ಇವತ್ತಿನ ಸೀರಿಯಲ್ಗಳಲ್ಲಿ ಸಿಗೋದ್ ಕಷ್ಟ. ರಾತ್ರಿ ಧಾರಾವಾಹಿ ಮುಗಿದ ಮೇಲೆ ಮರುದಿನ ಬೆಳಗ್ಗೆ ನೆರೆಹೊರೆಯವರೆಲ್ಲ ಒಟ್ಟಿಗೆ ಕೂತು ಇವತ್ತಿನ ಎಪಿಸೋಡ್ನಲ್ಲಿ ಏನಾಗಬಹುದು, ನಿನ್ನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಂತ ಆ ದಿನಗಳು ಎಷ್ಟು ಚಂದ ಅಲ್ವಾ? ಕವಲುದಾರಿ ಒಂದು ಸುಂದರ ಸಾಮಾಜಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿತ್ತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಬಾಲಾಜಿ ಟೆಲಿಫಿಲ್ಮ್ಸ್ ಕನ್ನಡ ಹಳೆಯ ಶೀರ್ಷಿಕೆ ಗೀತೆಗಳನ್ನ ರಿಲೀಸ್ ಮಾಡಿದಾಗ ಅಭಿಮಾನಿಗಳು ತಮ್ಮ ಕಮೆಂಟ್ಗಳ ಮೂಲಕ ತಮ್ಮ ಬಾಲ್ಯದ ಆ ದಿನಗಳನ್ನ ಮತ್ತೆ ಮರಳಿ ಕೊಡಿ ಅಂತ ಭಾವುಕರಾಗಿದ್ದನ್ನ ನೋಡಬಹುದು. ನಯನ ಕಾವೇರಪ್ಪ ಅವರು ಕೂಡ ಇತ್ತೀಚಿನ ಸಂದರ್ಶನಗಳಲ್ಲಿ ಈ ಸೀರಿಯಲ್ ತಮಗೆ ನೀಡಿದ ಗುರುತನ್ನ ಕೃತಜ್ಞತೆಯಿಂದ ನೆನಪಿಸಿಕೊಂಡಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಈ ಸೀರಿಯಲ್ನ ನಿಮ್ಮ ಫ್ಯಾಮಿಲಿ ಜೊತೆ ಕೂತು ನೋಡ್ತಾ ಇದ್ರಿ? ಇದರಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಯಾವ್ದಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹಳೆಯ ನೆನಪುಗಳು ಮರುಕಳಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಸೀರಿಯಲ್ ಬಗ್ಗೆ ಮಾತನಾಡಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮವರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ.